ಪಾರ್ಲೇಜಿ ಬೇಕಾ ನಿಂಗೆ? ಪಾರ್ಲೇಜಿ ಹಾಂ, ಪಾರ್ಲೇಜಿ ಬೇಕಾ? ಪಾರ್ಲೇಜಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀಕಾಂತ್ ಸಹ. ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ಹೊಸ ವ್ಲಾಗಲ್ಲಿ. ನೋಡ್ತಾ ಇದ್ದೀರಾ, ವ್ಲಾಗ್ನ ಮತ್ತೆ ಕನ್ನಡಿ ಮುಂದೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. IPL ಮ್ಯಾಚ್ ನಡೀತಾ ಇದೆಯಲ್ಲ ಗೈಸ್, ಅದನ್ನು ನೋಡೋಕೆ ಹೋಗ್ತಾ ಇದ್ದೀನಿ. ಬನ್ನಿ ನನ್ನ ಜೊತೆ. ಹೋಗೋಕ್ಕಿಂತ ಮುಂಚೆ ನೋಡ್ತಾ ಇದ್ದಾರೆ, ಇಲ್ಲಿ ಪಾರ್ಕ್ಗಲ್ಲಿ ಬಂದು ಕುಂತು ನೋಡ್ತಾ ಇದ್ದೀನಿ. ಸುಮ್ಮನೆ ಕುಂತು ಹೋಗೋಣ ಅಂತ ಅಲ್ಲಿ ನೋಡ್ತಿದ್ದಾರೆ. ನಮ್ಮ ಡಾಗೇಶ್ ಬಾಯ್ ಕಾಣ್ತಾನೆ ಎದುರುಗಡೆ. ನೋಡ್ತಾ ಇದ್ದಾರೆ, ಫುಲ್ಲು ನಿದ್ದೆ ಹೊಡಿತಾ ಇದ್ದಾನೆ, ಏನು ಟೆನ್ಷನ್ ಇಲ್ದವ್ರ ಥರ. ಲ್ಯಾಟ್ರಿ ಗೈಸ್, ಫುಲ್ ಮ್ಯಾಚ್ ನೋಡೋಣ ಅಂತ ಹೋದೆ, ಆದರೆ ಮ್ಯಾಚ್ ನೋಡೋದಕ್ಕೋಸ್ಕರನೇ ಫುಲ್ ಲೈಟ್ ಎಲ್ಲ ಹೋಯ್ತು ಬರೀ ಇಂಥದೆಯಾ ಟೀ ಅಂಗಡಿಯಲ್ಲಿ. ಓಕೆ ಬನ್ನಿ, ಏನು ಮಾಡೋಕ್ಕಾಗಲ್ಲ. ಇವಾಗ ದೇವಸ್ಥಾನ, ಬನ್ನಿ ಇವಾಗ ಹೋಗೋಣ. ಏನಂತಾರೆ PG ಕಡೆಗೆ. ಬಾ ಇಂದು ಬಾ. ಬಿಸ್ಕೆಟ್ ಹಾಕ್ಬೇಕಂತ ಅಲ್ಲಿಂದ ಹಿಡಿದು ಇಲ್ಲಿ ಕರ್ಕೊಂಬರ್ತಾ ಇದೆ ನಾಯಿ ರಾಜ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತಿ. ಜಗಳ ಯಾಕೆ ಜಗಳ ಹೇಳ? ಏನು ಪಾರ್ಲೇಜಿ ಬೇಕಾ ನಿಂಗೆ? ಪಾರ್ಲೇಜಿ ಹಾಂ, ಪಾರ್ಲೇಜಿ ಬೇಕಾ? ಪಾರ್ಲೇಜಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನೋಡಿದ್ರೆ ಒಂದು ಬಿಸ್ಕಿಟ್ ಹಾಕಿದ್ದಕ್ಕೆ ಎಲ್ಲೆಲ್ಲಿ ಎಷ್ಟು ನನಗೊಬ್ಬನಿಗೂ ಹಾಕಿದ ಬಿಸ್ಕಿಟು ಇವ ಬೇರೆ ಒಂದಿದ್ದಾನೆ ಕರ್ಕೊಂಡು. ಅವನ ದೋಸ್ತು ಆ 1 2 3 ಇವನು ಮೇನು. ಬರೀ ಒಂದು ಬಿಸ್ಕಿಟ್ ಹಾಕಿದ್ರೆ ನೋಡ್ತಾಯಿದ್ರೆ ಎಷ್ಟೊಂದು ಜನ ಸಾಥಿಗಳು ಬಂದು ನಿಂದಿರ್ತಾರೆ. ಆ ಬಿಸ್ಕಿಟ್ ತೊಗೊಂಡು ಬರೋಣ ಅಂತ ಪೂರ್ತಿ ಏನಂತಾರೆ ಅಂಗಡಿವರೆಗೂ ಕರ್ಕೊಂಬಂದಿದ್ದಾನೆ. ರಾಜ ಈ ಕಿಲ್ಲೋಡು ನಾಯಿಗಳ ಪ್ರೀತಿ ಜಾಸ್ತಿ. ಏನು ಹೇಳು ಕಳ ದೋಸ್ತ, ಏನು ನೀ ಹೇಳಪ್ಪ ದೋಸ್ತ? ಬಿಸ್ಕೆಟ್ ತಿಂದ ಸುಮ್ಮನೆ ಕುಂತ ನಮ್ಮ ಹುಡುಗ ಅಲ್ಲಿ. ಇವಾಗ ಎದ್ದ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನಾನು ಎದ್ದು ಹೋದರೆ ಹೆಂಗೆ ನನ್ನ ಹಿಂದೆನೂ ಅಷ್ಟು ಹೆಂಗೆ ಬರ್ತಾವೆ ನೋಡಿ. ಇವ ನಮ್ಮ ಬ್ಲ್ಯಾಕ್ ಡಾಗ್ ಅಂತೂ ನಮ್ಮ ಹಿಂದೆ ಬರ್ತಾನೆ PG ಅವ್ರಿಗೂ ಬಿಡೋದಕ್ಕೆ ನೋಡಿ. ಇವಾಗಲೇ ಅವಕ್ಕೆಲ್ಲ ಏನಂತಾರೆ ಬಿಸ್ಕೆಟ್ ಹಾಕು. ಇವಾಗಲೇ ಬರ್ತಾ ಇದ್ದೀನಿ PG ಕಡೆಗೆ. PG ನಮ್ಮ ರೂಮ್ ಕಡೆ ಹೋಗೋಣ ಅಂತ. ವಾಟ್ರ್ ಇಟ್ಟಿದ್ದಾರೆ ನೀರು ಕುಡಿಯೋದಕ್ಕೆ. ಬನ್ನಿ ನಮ್ಮ PG ನಮ್ಮ ರೂಮಿಗೆ ಹೋಗೋಣ, ಮೇಲ್ಗಡೆ ಹೋಗೋಣ. ಯಾಕಂದರೆ ಫುಲ್ಲು ಗಾಳಿ ಬರುತ್ತೆ. ಫುಲ್ ನೋಡ್ತಾ ಇದ್ದಾರೆ ಗಾಯ್ಸ್, ಡೆಲ್ಟಾ ಕಂಪ್ನಿದು ವ್ಯೂ ಕಾಣುತ್ತೆ. ಹೆಬ್ಬುಡಿ ವ್ಯೂ ಏನಂತಾರೆ ಆ ಕಡೆ ಡೆಲ್ಟಾ ಕಂಪ್ನಿದೆಲ್ಲ ಚೆನ್ನಾಗಿ ಕಾಣುತ್ತೆ. ನಮ್ಮ PG ಮೇಲ್ಗಡೆ ಅಂತ ನಿಂತು ನೋಡ್ತಾ ಇದ್ದಾರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಸುತ್ತಮುತ್ತ ಯಾವ ಥರ ಕಾಣುತ್ತೆ ಅನ್ನೋದು ಕಾಣ್ತಾ ಇದೆಯಲ್ಲ ನಿಮಗೆಲ್ಲರಿಗೂ. ಊಟ ಎಲ್ಲ ಆಯಿತು ಗಾಯ್ಸ್. ಏನಂತಾರೆ ನಾಯಿಗಳಿಗೆಲ್ಲ ಅವು ಏನಂತಾರೆ ಬಿಸ್ಕೆಟ್ ಎಲ್ಲ ಹಾಕಿ ಬಂದಿದ್ದೀನಿ. ನಾನು PGಗೆ ಬಂದು ಊಟ ಮಾಡಿ ಏನಂತಾರೆ ಇಲ್ಲಿ PG ಮೇಲೆ ಬಂದು ನಿಂತಿದ್ದೀನಿ. ಫುಲ್ಲು ತಣ್ಣಗೆ ಗಾಳಿ ಗಾಯ್ಸ್, ನೋಡ್ತಾ ಇದ್ದಾರೆ. ಫುಲ್ಲು ಯಾರು ಇಲ್ಲ, ಒಬ್ಬನೇ ನಿಂತಿದ್ದೀನಿ. ಬಟ್ಟೆ ಬೇರೆ ವಾಷಿಂಗ್ ಹಾಕಿದ್ದೀನಿ, ಅದಕ್ಕೋಸ್ಕರ ಫುಲ್ಲು ಏನಂತಾರೆ ಬಂದು ನಿಂತಿದ್ದೀನಿ. ತಣ್ಣಗೆ ಗಾಳಿ ಹೊಂಟದ, ಅದಕ್ಕೋಸ್ಕರ ಎಂಜಾಯ್ ಮಾಡ್ತಾ ನಿಂತಿದ್ದೀನಿ. ನನ್ನ ಬ್ಲಾಗ್ನ ನೋಡ್ತಾಯಿರಿ. PG ಮೇಲ್ಗಡೆ ನಿಂತ್ಕೊಂಡ್ರೆ ಏನೋ ಒಂಥರ ತಣ್ಣನೆಯ ಗಾಳಿ. ಮತ್ತು ಏನಪ್ಪ ಅಂತಂದರೆ ಫುಲ್ಲು ಇದಾಗಿರುತ್ತೆ ಗಾಯ್ಸ್. ಫುಲ್ ತಣ್ಣನೆಯ ಗಾಳಿ ಬರುತ್ತೆ. ಒಳಗಡೆ ಕುಂತವ್ರು ದಗಸ್ತದಂತ ಏನಂತಾರೆ PG ಮೇಲ್ಗಡೆ ಪೂರಾ ಟೆರೆಸ್ ಮೇಲೆ ಬಂದು ನಿಂತು ನೋಡ್ತಾಯಿದ್ದೀನಿ.
ಇಲ್ಲಿ ನೋಡ್ತಾ ಇದ್ದಾರೆ ಹಿಂಗೆ ಏನಂತಾರೆ ಹಿಂಗೆ ನಿಂತು ನೋಡ್ಬೇಕು. ಫುಲ್ ತಣ್ಣ ಗಾಳಿ ಬರ್ತದೆ ಗೈಸ್. ಈ ತಣ್ಣನೆ ಗಾಳಿಯಲ್ಲಿ ನಿಂತು ಇಲ್ಲೇ ಮಲ್ಕೊಂಡ್ರೆ ಫುಲ್ ನಿದ್ದೆ ಹತ್ಬಿಡುತ್ತೆ. ಆದರೂ ಕೂಡ ಕೆಳಗೆ ಹೋಗ್ತೀವಿ. ಫುಲ್ಲು ಗಾಳಿ ಹೆಂಗೆ ಹೊಡಿತದಪ್ಪ ಅಂತಂದ್ರೆ ತಣ್ಣ ಹೊಡಿತದ ಗೈಸ್. ಫುಲ್ಲು 5th ಏನಂತಾರೆ 4th ಫ್ಲೋರ್ ಮೇಲೆ ಬಂದಿದ್ದೀನಲ್ಲ, ಪೂರ ಟೆರೇಸ್ ಮೇಲೆ. ಅದಕ್ಕೋಸ್ಕರ ಗಾಳಿ ಭಾಳ ಹೊಡಿತಾ ಇರುತ್ತೆ ತಣ್ಣಗೆ. ಅದಕ್ಕೋಸ್ಕರ ಇಲ್ಲೇ ಸುಮ್ಮನೆ ಕುಂತು ಹಾಗೆ ಬ್ಲಾಗ್ ಕಂಟಿನ್ಯೂ ಆದಮೇಲೆ ಎಡಿಟ್ ಮಾಡೋಕ್ಕೂ ಆಗುತ್ತೆ ಅಂತ ಪೀಸ್ ಮೈಂಡಲ್ಲಿರುತ್ತೆ. ಅದಕ್ಕೋಸ್ಕರ ಬ್ಲಾಗ್ ಎಡಿಟ್ ಆಗುತ್ತೆ ಅಂತ ಬಂದು ಕುಂತಿದ್ದೀನಿ. ಓಕೆ ಗಾಯ್ಸ್, ಬಟ್ಟೆ ಗಿಟ್ಟೆ ಎಲ್ಲ ವಾಶ್ ಆಗಿದೆ. ಇವಾಗೆಲ್ಲ ಒಣೆ ಹಾಕಿದ್ದು ಆಯಿತು. ಬನ್ನಿ ಇವಾಗ ಏನಂತಾರೆ ರೂಮ್ ಕಡೆ ಹೋಗೋಣ. ಏನಂತಾರೆ ರೂಮ್ ಕಡೆ ಹೋಗೋಣ. ಫುಲ್ ನೈಟ್ ಬೇರೆ ಆಗಿದೆ, ಡ್ಯೂಟಿ ಕೂಡ ಹೋಗಿದೆ. ಅದಕ್ಕೋಸ್ಕರ ಬನ್ನಿ. ಇಲ್ಲಿ ನೋಡ್ತಾ ಇದ್ರೆ ಫುಲ್ ನಿಶಬ್ದ ಅಂದರೆ ನಿಶಬ್ದ. ನೈಟ್ ಆದಮೇಲೆ ಯಾರು ಇಲ್ಲ. ನೋಡ್ತಾ ಇದ್ದಾರೆ ಕನ್ನಡಿಯಲ್ಲಿ ಈ ಕಡೆ ಕಾಣಲ್ಲ, ಈ ಕಡೆನೂ ಕಾಣಲ್ಲ. ಫುಲ್ಲು ಏನಂತಾರೆ ಗ್ಲಾಸ್ ಕ್ಲೀನ್ ಇಲ್ವಲ್ಲ ಗೈಸ್. ಅದಕ್ಕೋಸ್ಕರ ಬನ್ನಿ ಇವಾಗ ಕೆಳಗಡೆ ಹೋಗೋಣ. ಜಪ್ಟೋದಲ್ಲಿ ಐಟಮ್ ಆರ್ಡ್ರ್ ಮಾಡಿದ್ದೆ. ಇವಾಗ ಬಂದಿದ್ದಾನೆ ಜಪ್ಟೋ ಡೆಲಿವರಿ ಬಾಯ್. ಓಕೆ ಗೈಸ್, ಜಪ್ಟೋಯಿಂದ ಆರ್ಡ್ರ್ ಮಾಡಿದ್ದೆ. ಇವಾಗಲೇ ಜಸ್ಟ್ ಬಂದೈತೆ. ಅದಕ್ಕೋಸ್ಕರ ಒಂದು ಬೀಚ್ ಕಡೆ ಹೋಗ್ತಾಯಿದ್ದೀನಿ. ಫುಲ್ಲು ನೈಟ್ ಆದಮೇಲೆ ಬಂದೈತೆ ನಾವು. ಓಕೆ ಬನ್ನಿ ಹೋಗೋಣ. ಓಕೆ ಗೈಸ್, ಫೈನಲಿ ಜಪ್ಟೋಯಿಂದ ಏನಂತ ಆರ್ಡ್ರ್ ಮಾಡಿ ಹಿಂಗಂತೂ ಬಂದೈತೆ. ಓಕೆ ಇವಾಗ ಫುಲ್ಲು ಮಲ್ಕೊಳ್ಳೋಣ. ಓಕೆ, ನನ್ನ ಬ್ಲಾಗ್ ಹೇಗೆ ಅನ್ಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಫ್ರೆಂಡ್ಸ್ಗೆ ಗೊತ್ತಿಲ್ಲದೆ ಆರ್ಡ್ರ್ ಮಾಡಿದ್ದೀನಿ ಅಂದರೆ ಅವ್ರು ಏನಂತಾರೆ ಗೊತ್ತಾ, ಸೇಮ್ ಇದೇ ಡೈಲಾಗ್ನ ರಿಪೀಟ್ ಮಾಡಿಬಿಡ್ತಾರೆ ಅವರೆಲ್ಲ. ಓಕೆ ಗೈಸ್, ನನ್ನ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್.